ಕೇಳ್ದಂಗಿದ್ಯಲ್ಲ. ಎಲ್ಲೋ ಅಲ್ಲ, ಕಿವಿನೆಲ್ಲ ಕೇಳಿಡ್ತೀರಾ? ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಹೋಗಿ ಮೊಬೈಲ್ ತಗೊಂಡ್ಬನ್ರಿ. ಅದೇನು ಇವತ್ತು ಎಂದೂ ಇಲ್ಲದ್ದು ನಿಮ್ಮ ತಂಗಿ ನೆನಪಾಗೋಗಿದೆ? ಇವತ್ತು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ 3 ಗಂಟೆ 30 ನಿಮಿಷದಲ್ಲಿ ನನ್ನ ಮೊಬೈಲ್ ಫೋನು ಹೊಡ್ಕೋತು. ನಾನು ತಗೊಂಡೆ. ನನ್ನ ತಂಗಿ ಶಾರದಾ ಇಂಡಿಯಾಗೆ ಬರ್ತಿದ್ದೀನಿ, ಡೆಲ್ಲಿನಲ್ಲಿ ಇಳಿದು ಸೀದಾ ಇಲ್ಲಿಗೆ ಬರ್ತೀನಿ ಅಂತಂದ್ಲು. ಓ, ಶಾರದಾ ಈ ಊರಿಗೆ ಬರ್ತಾಳ? ಮತ್ತೆ ಫಾರಿನ್ ಹೋಗೋದು ಯಾವಾಗ? ಹಾ, ಈ ಸಾರ್ತಿ ಬಂದರೆ ವಾಪಸ್ ಹೋಗೋ ಮಾತೇ ಇಲ್ಲ. ಇಲ್ಲೇ ಪರ್ಮನೆಂಟ್ ಆಗಿ ಕ್ವಿಕ್ ಫಿಕ್ಸು. ಓ ಹೌದಾ? ನಮ್ಮ ಅತ್ತೆಗೂ ಶಾರದಂಗೂ ಆಗೋದೇ ಇಲ್ಲ ಅಲ್ವಾ? ಈಗಲೂ ಅವರಿಬ್ಬರ ನಡುವೆ ಜಗಳ ಸರಿ ಹೋಗಿಲ್ಲ. ಹೋಗ್ಲಿ ಬಿಡಿ, ನನಗಂತೂ ಶಾರದಾ ಇಲ್ಲಿಗೆ ಬರ್ತಿರೋದು ತುಂಬ ಸಂತೋಷನೇ. ನನ್ನ ತಂಗಿ ತನ್ನ ತಾಯ್ನಾಡಿಗೆ, ನನ್ನ ದೇಶಕ್ಕೆ, ನಮ್ಮ ಊರಿಗೆ ಬರ್ತಿರೋದು ಸಂತೋಷದ ವಿಚಾರನೇ. ಜೊತೆಗೆ ಅವಳ ಮಗಳು ಮಿಂಚು ಕೂಡ ಬರ್ತಿರೋದು ಇನ್ನೂ ಸಂತೋಷದ ವಿಚಾರನೇ. ಓ, ಅವಳಿಗೂ ಮಗಳೇ ಅಲ್ವಾ ಆಗಿದ್ದು? ತುಂಬ ಒಳ್ಳೆಯದು. ಮತ್ತೀಗೇನು, ಶಾರದಾ ಊರಿಗೆ ಬಂದಿದ್ದಾಳ ಅಂತ ತಿಳ್ಕೊಳಕ್ ಫೋನ್ ಮಾಡಿಸ್ತಿದ್ದೀರಾ? ಇವಿಷ್ಟು ಬೆಳಗಿನ ಜಾವ 3 ಗಂಟೆ 30 ನಿಮಿಷದಲ್ಲಿ ಆಗಿದ್ದು. ನಾನು ಕಣ್ಬಿಟ್ಟೆ. ಫೋನು ಇದ್ದ ಜಾಗದಲ್ಲೇ ಇತ್ತು. ನಾನು ಮಂಚದ ಕೆಳಗೆ ಬಿದ್ದಿದ್ದೆ. ಭೂಮಿ ತಿರ್ಕೊಂಡ್ಬಿಟ್ಟಿತ್ತು. ಈಗ ಫೋನ್ನಲ್ಲಿ ಕೇಳಿಸ್ಕೊಂಡಿದ್ದು ಸತ್ಯನಾ ಅಲ್ವಾ ಅನ್ನೋದು ಪ್ರಶ್ನೆ. ವೈಫು ಕರ್ಮ, ನಾನಿದ್ನಲ್ಲ, ನನ್ಗಾರ ಮಾತಾಡಕ್ ಕೊಡ್ಬಾರ್ದಿತ್ತಾ? ಶಾರದನ ಹತ್ರ ಮಾತಾಡಿ ವರ್ಷಗಳೇ ಆಗೋಯ್ತು. ಯಾಕೋ ಅತ್ತೆಯವರು ಈ ವಿಚಾರದಲ್ಲಿ ಸರಿ ಬರ್ತಿಲ್ವಲ್ಲ? ಹೇ, ನೀನು ನಿನ್ನ ಗೊರಕೆಯ ಶಬ್ದ ಮಾಲಿನ್ಯಕ್ಕೆ ಫೋನ್ ರಿಂಗ್ ಶಬ್ದ ಕೂಡ ಕೇಳದೇ ಇರೋ ಹಾಗೆ ಹೆಬ್ಬಾವು ಥರ ಬಿದ್ದುಕೊಂಡಿದ್ದೆ. ಇನ್ನು ನಿನಗೆ ಮಾತಾಡಲಿಕ್ಕೆ ಫೋನ್ ಹೇಗೆ ಕೊಡ್ಲಿ ವೈಫೋ? ಅನುಪಮ, ಫೋನ್ ಮಾಡ್ತಿದೀಯೇನಮ್ಮ ನನ್ನ ತಂಗಿ ಶಾರದೆಗೆ? ಬಂದೆ ಡ್ಯಾಡ್. ಗಂಡಮ್ಮ ಹೆಣ್ಣು ಕೂಸೆ, ಎಷ್ಟೊತ್ತು ಫೋನ್ ತರೋದು? ಫೋನ್ ಮಾಡ್ತಾ ಇದ್ದೀನಿ, ಕನೆಕ್ಟ್ ಆಗ್ತಿಲ್ಲ. ಓ, ಬಹುಶಃ ಫ್ಲೈಟ್ ಮೋಡ್ಗೆ ಹಾಕಿರ್ಬೇಕು. ಅಳಿ ಅಂದ್ರೆ ನಿಮ್ಮ ಮಾವ ಇಲ್ಲಿ ಫೋನ್ ಬಂದಿದ್ದೇ ಗ್ಯಾರಂಟಿ ಇಲ್ಲ ಅಂತಿದ್ದಾರೆ. ನೀವೊಬ್ರು. ಇಲ್ಲ ಮಾಮ್, ಫೋನ್ ಬಂದಿದೆ. ಡ್ಯಾಡ್ ಕೂಡ ಮಾತಾಡಿದ್ದಾರೆ. ತಂಗಿ ಶಾರದಾ ಅಂತ ರಿಸಿವ್ಡ್ ಕಾಲ್ಸ್ ಅಲ್ಲಿ ಇದೆ ನೋಡಿಲಿ. ಓ ಹೌದಾ? ಹಾಗಾದ್ರೆ ನೀವ್ ಹೇಳಿದ್ದೆಲ್ಲ ನಿಜ ರೀ. ಸಂಭ್ರಮ ಸಂತೋಷ ಪಡಬೇಕಾದ್ದು ನೀನಲ್ಲ ವೈಫೋ, ನಾನು. ಯಾಕಂದ್ರೆ ಮನುಷ್ಯರ ಜೊತೆ, ನನ್ನವರ ಜೊತೆ ಮಾತಾಡೋ ಅವಕಾಶ ಸಿಗ್ತಿದೆ, ಅದು ಬ್ರಾಕೆಟ್ ಹೊರಗೆ. ಹಾಗಂದ್ರೆ ನಾವೆಲ್ಲ ಏನು ರಾಕ್ಷಸರ? ಗೊತ್ತಿರೋ ವಿಚಾರವನ್ನ ಬಾಯಿ ಬಿಟ್ಟು ಹೇಳೋದಕ್ಕಾಗೋದಿಲ್ಲ ಮಗನೇ. ಅಮ್ಮ ನೋಡಮ್ಮ. ರೀ, ಇನ್ನು ಚಾಡಿ ಹೇಳಕ್ ಬಿಟ್ಟಿಲ್ವಾ ನೀವು? ಅಯ್ಯೋ, ಎಲ್ರೂ ಸ್ವಲ್ಪ ಸುಮ್ಮನಿರ್ತೀರಾ? ಶಾರದಾ ಜೊತೆಗೆ ಅವಳ ಮಗಳು ಬರ್ತಿರೋದು ನನಗೇನೋ ತುಂಬಾನೇ ಸಂತೋಷನಪ್ಪ. ಏನು ಅತ್ತೆಯವ್ರು ಯಾಕೋ ವಿಚಿತ್ರ ಅನಿಸ್ತಿದ್ದಾರಲ್ಲಪ್ಪ?
ಆಸ್ತಿಲಿ ಭಾಗ ಹೊಡೆಯೋಕೆ ಇನ್ನೊಬ್ಳು ಬರ್ತಿದ್ದಾಳೆ, ನಮಗೆ ಬರ್ತಿದ್ದ ದುಡ್ಡು ಸ್ವಲ್ಪ ಕಡಿಮೆನೇ ಆಗಿಬಿಡುತ್ತೆ ಅಂತ ಆತಂಕ ಪಡೋದು ಬಿಟ್ಟು ಅತ್ತೆವ್ರು ಯಾಕೋ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ದಾರಲ್ಲಪ್ಪ. ಇದರ ಹಿಂದಿನ ಮರ್ಮ ತಿಳ್ಕೋಬೇಕು. ಅತ್ತಮ್ಮ, ಏನಪ್ಪ ಹಾವಿನ ಹೆಜ್ಜೆ ಗುರುತು ಹಿಡಿಯಕ್ಕಾಗಲ್ಲ ಅಂತಾರೆ. ಈಗ ಯಾಕ ಮಾತು? ನಿಮ್ಮ ಯೋಚನೆಗಳು, ನಿಮ್ಮ ಯೋಜನೆಗಳು, ಅದು ಯಾವ ಸಮಯದಲ್ಲಿ ಅದು ಹೇಗೆ ಬದಲಾಗ್ತದೆ ಅಂತ ಹೇಳಕ್ಕಾಗಲ್ಲ ಅಂತ ಅಂದೆ. ನಾನು ನಾಗಮಣಿ ಅಳಿ ಅಂದ್ರೆ ಮಂತ್ರ ತಂತ್ರಗಳು ಕೆಲ್ಸಕ್ಕೆ ಬರದೇ ಇರ್ಬೋದು, ಆದರೆ ನಾನ್ ಕಾರೋ ವಿಷ ಖಂಡಿತ ಪ್ರಯೋಜನಕ್ಕೆ ಬರುತ್ತೆ. ಅದೇನು ವಿಷ ಕಾರ್ತಿರೋ ಏನೋಪ್ಪ. ಬರ್ತಿರೋದು ನಿಮ್ಮ ನಾದಿನಿ ಶಾರದ, ಖುಷಿ ಪಡ್ತೀರಾ? ಸಂತೋಷ ತಾನೇ ಅವಳು ಇಲ್ಲಿಗೆ ಪರ್ಮನೆಂಟ್ ಆಗಿ ಬರ್ತಿರೋದು. ಶಾರದಾ ನಿಮ್ಮ ಯಜಮಾನರ ಖಾಸ ತಂಗಿ, ಈ ಆಸ್ತಿಗೆ ಹಕ್ಕುದಾರಳು. ನಿಮಗೆ ಸೇರ್ತಿದ್ದ 100 ಕೋಟಿ ಆಸ್ತಿ 50 ಕೇಳಿದ್ರೆ ನೀವು ಖುಷಿ ಪಡ್ತೀರಿ? ಶಾರದಾ ಏನು ಅಂತ ನನಗೆ ಗೊತ್ತು. ಶಾರದಂಗೂ ಸರೋಜಿನಿಗೂ ಆಗೋದೇ ಇಲ್ಲ. ಅಮ್ಮ ಮಗಳ ಸಂಬಂಧ ವರ್ಷಗಳ ಹಿಂದೆನೆ ಕಿತ್ತೋಗಿದೆ. ಒಂದು ವೇಳೆ ಸರೋಜಿನಿಯವರು ಧರ್ಮಕರ್ಮ ಅಂತ ನೋಡಿ ಮಗಳಿಗೆ ಆಸ್ತಿ ಕೊಟ್ಟರು, ಅವಳದನ್ನ ವಾಪಸ್ ಬಿಸಾಕ್ತಾಳೆ. ಶಾರದಾ ಭಾವುಕಳು, ವ್ಯವಹರಿಸ್ತಾಳಲ್ಲ. ಅತ್ತೆಮ್ಮ ಅತ್ತೆಮ್ಮ ಅತ್ತೆಮ್ಮ, ಹಣ ಎಷ್ಟಿದ್ರೂ ಬಿಟ್ಟೆ ಸಿಗುತ್ತೆ ಅಂದ್ರೆ ನನಗೆ ಇನ್ನೂ ಒಂದಿಷ್ಟು ಇರಲಿ ಅಂತ ಕಾಯೋರೇ ಇರೋರು ಈ ಕಾಲದಲ್ಲಿ. ಅಂತಾದ್ರಲ್ಲಿ ಅದಕ್ಕೆ ಶಾರದೆ ಹೊರತಾಗ್ತಾಳೆ. ನಿಮಗೆ ಗೊತ್ತಿಲ್ಲ ಅಳಿ ಅಂದ್ರೆ, ಶಾರದಾ ಆಗ ಒಬ್ಬನ್ನ ಪ್ರೀತಿಸಿದ್ಲು. ಅವನು ಬಡವ, ಸರೋಜಿನಿ ಒಪ್ಪಿರ್ಲಿಲ್ಲ. ಶಾರದಾ ಜಾನಕಿ ಇದ್ದಾಳಲ್ಲ, ಅವಳಿಗೆ ತುಂಬ ಹತ್ರ. ಜಾನಕಿನೇ ಅಮ್ಮ ಅನ್ನೋ ಥರದಲ್ಲಿ ಇದ್ಲು. ಅವಳು ನಾನು ಸೇರಿ ಶಾರದಾ ಪ್ರೀತಿಸ್ತಾ ಇದ್ದವನ್ನ ಮದುವೆ ಆಗುವಂತ ಹುರಿದುಂಬಿಸಿ ಕಳಿಸಿದ್ವಿ. ಜಾನಕಿಗೆ ಶಾರದನ್ ಬಗ್ಗೆ ಪ್ರೀತಿ ಇತ್ತು, ಆದರೆ ನನಗೆ ಶಾರದನ್ನ ಸರೋಜಿನಿನ ಎತ್ತಿ ಕಟ್ಟೋ ಹುನ್ನಾರ ಇತ್ತು. ಅಲ್ಲಿದೆ ವಿಚಾರ. ನಿಮ್ಮಿಂದಾಗಿ ಇವಾಗ ಅಮ್ಮ ಮಗಳಿಗೆ ಆಗ ಬರ್ತಾ ಇಲ್ಲ ಅಲ್ವೇ? ಶಾರದಾ ತನ್ನ ಪ್ರಿಯಕರ ಜೊತೆ ಮದುವೆ ಆಗೇ ಬಿಟ್ಲು. ಅವ್ರ ಅಮ್ಮಂಗೆ ತಿಳಿಸ್ಲೇ ಇಲ್ಲ, ನಾನು ಮುಚ್ಚಿಟ್ಟೆ. ಜಾನಕಿ ಒಂದು ತೇಪೆ ಹಾಕಕ್ಕೆ ಶಾರದಾ ಮದುವೆ ಆಗಿದ್ದು ಹೇಳೇ ಬಿಟ್ಲು. ಸರೋಜಿನಿನೂ ಒಪ್ಕೊಳ್ಳೋ ಹಂತಕ್ಕೆ ಬಂದಿದ್ರು. ಅಷ್ಟರಲ್ಲಿ ಶಾರದನ ಪ್ರಿಯಕರ ಸತ್ತೇ ಹೋದ. ಪಾಪ, ಆಕ್ಸಿಡೆಂಟ್ ಆಗೋಯ್ತು. ಶಾರದಾ ಒಂಟಿ ಆದ್ಲು. ಎಲ್ಲಿ ಅಮ್ಮ ಮಗಳು ಒಂದಾಗ್ತಾರೋ ಅಂತ ನಾನೇ ಶಾರದಂಗೆ ಆಕ್ಸಿಡೆಂಟ್ ಅನ್ನಿಸೋ ಹಾಗೆ ನಿನ್ ತಾಯಿನೇ ನಿನ್ ಗಂಡನ್ನ ಕೊಲ್ಸಿದ್ರು ಅಂತ ಅನುಮಾನ ಬಿಟ್ಟುಬಿಟ್ಟೆ. ಅವಳು ಆ ಸ್ಥಿತಿಯಲ್ಲಿ ನಂಬಿದ್ಲು. ಆಮೇಲೆ ಸ್ವಲ್ಪ ದಿನ ಕಾಣಿಸ್ಕೊಳ್ಳೇ ಇಲ್ಲ. ಎಲ್ಲೋ ಏನೋ ಓದ್ತೀನಿ, ಒಂಟಿತನ, ಬೇಸರ ಅಂತ ಜಾನಕಿನೂ ಕರ್ಕೊಂಡು ಹೋಗಿದ್ಲು. ಕೆಲ್ಸದವಳು ಅದೃಷ್ಟ ನೋಡಿ, ಬಿಟ್ಟಿ ಫಾರಿನ್ ಟೂರ್. ಮತ್ತೆ ಶಾರದೆ ಇಲ್ಲಿ ಬರಲೇ ಇಲ್ವೇ? ಮತ್ತೆ ಮಗಳು ಮಿಂಚು ಬರ್ತಿದ್ದಾಳೆ ಅಂದ್ರು. ಶಾರದಾ ಓದ್ ಮುಗಿಸಿ ವಾಪಸ್ ಬಂದ್ಲು. ಸರೋಜಿನಿ ಇನ್ನೊಂದು ಮದುವೆ ಆಗು ಅಂತ ಹಠ ಹಿಡಿದ್ಲು. ಶಾರದಾ ಒಪ್ಲೇ ಇಲ್ಲ. ಆಗ ಶಾರದಾ ನೇರವಾಗಿ ನನ್ನ ಗಂಡನ್ನ ನೀನೇ ಕೊಲ್ಸಿದ್ದು ಅಂತ ಹೇಳೇ ಬಿಟ್ಲು. ಅಯ್ಯಯ್ಯೋ, ನೀವು ತಗ್ಲಾಕೊಂಡ್ಬಿಟ್ರಾ? ಇಲ್ಲ, ಅಷ್ಟರಲ್ಲಿ ಸರೋಜಿನಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಆಸ್ಪತ್ರೆಗೆ ಆತರದಲ್ಲಿ ಸೇರಿಸಿ ಜೀವ ಉಳಿದಿದ್ದೇ ಹೆಚ್ಚಾಯ್ತು. ಜಾನಕಿ ಶಾರದಂಗೆ
ಸರೋಜಿನಿ ಅವರು ನಿನ್ನ ಪ್ರಿಯಕರನ್ನ ಕೊಲ್ಲಿಸ್ಲಿಲ್ಲ ಅಂತ ಮನವರಿಕೆ ಮಾಡಿಸಿದ್ಲು. ಆಮೇಲೆ ಶಾರದಾ ಕೂಡ ಸರೋಜಿನಿ ಅವರ ಸ್ಥಿತಿಗೆ ಹಠ ಮಾಡೋಕ್ಕಾಗದೆ ಇನ್ನೊಂದು ಮದುವೆ ಅಂದ್ರೆ ವಿಧವಾ ವಿವಾಹ ಆಗಿ ಸೆಟ್ಲಾಗಿದ್ದು. ಹೋಗುವಾಗ ಅವ್ರ ಅಮ್ಮಂಗೆ ಇನ್ಯಾವತ್ತೂ ನಿನ್ನ ನೋಡಲ್ಲ, ಮಾತಾಡಲ್ಲ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋದು ನಿನ್ನ ಪಾಲಿಗೆ ನಿಜ ಅಮ್ಮ ಅಂತ ಹೇಳಿ ಹೋದೋಳು ಇದುವರೆಗೂ ಮಾತೇ ಆಡಿಲ್ಲ. ಪಾಪ ಅಂತ ಹಠಮಾರಿ ಹೆಣ್ಣ. ಅಂಥವಳಿಗೆ ಆಸ್ತಿ ಕೊಟ್ರೆ ಒಪ್ಕೋತಾಳ? ಖಂಡಿತ ಇಲ್ಲ. ಅದ್ರ ಬಗ್ಗೆ ನನಗೆ ಚಿಂತೆನೇ ಇಲ್ಲ. ಮತ್ಯಾವ್ದ್ರ ಬಗ್ಗೆ ಚಿಂತೆ ಅತ್ತಮ್ಮ? ಮಿಂಚಿನ ಬಗ್ಗೆ ಆಳಿ ಅಂದ್ರೆ ಶಾರದಾ ನಮ್ಮ ಮಗಳು ಮಿಂಚುನು ಬರ್ತಿದ್ದಾಳೆ ಅಂದ್ರಲ್ಲ, ಅವಳೇ ನನ್ನ ತಲೆಯಲ್ಲಿ ತುಂಬಿಕೊಂಡಿದ್ದಾಳೆ. ಅತ್ತಮ್ಮ, ಹರಿಣಿನ ಕೂಡ ಒಂಚೂರು ತಲೆಯಲ್ಲಿ ಇಟ್ಕೊಳ್ಳಿ. ಹಾವಿಗೆ ಸಿಂಹ ಆದ್ರೇನು, ಜಿಂಕೆ ಆದ್ರೇನು ಎಲ್ಲ ಒಂದೇ. ಬುಸ್ ಅಂತ ಕುಟ್ಟಿದ್ರೆ ಎರಡೂ ಸಾಯುತ್ತೆ. ಆದ್ರೆ ಮಿಂಚು ಹೊಡೆದ್ರೆ ಇಡೀ ಭೂಮಿನೇ ಅಲ್ಲೋಲ ಕಲ್ಲೋಲ ಆಗತ್ತೆ. ಮಿಂಚಿನ ಬಗ್ಗೆ ಯೋಚನೆ ಇರಬೇಕು ಅಳಿ ಅಂದ್ರೆ ಯೋಚನೆ ಇರಬೇಕು. ಜಾನು, ಆಯ್ತಾ ದೇವರಿಗೆ ತೊಂದರೆ ಕೊಡೋ ಕಾರ್ಯಕ್ರಮ? ಬರಬ್ಬರೇ ಆತ್ ನೋಡು. ಯಾಕ ರಾಜು ಹಿಂಗ್ಯಾಕ್ ಮಾತಾಡ್ತೀನಿ ನೀನ? ಒಂದು ಕ್ಷಣ ಯೋಚನೆ ಮಾಡು ಜಾನು. ಕರ್ನಾಟಕದಲ್ಲಿ ಎಷ್ಟೊಂದು ಜನ ಇದ್ದಾರೆ. ಅಷ್ಟು ಜನ ಒಂದಲ್ಲ ಒಂದನ್ನು ಕೇಳ್ಕೊತಾನೆ ಇರ್ತಾರೆ ದೇವ್ರ ಹತ್ರ. ಪಾಪ ಎರಡೇ ಕಿವಿ ಇರುವಂಥ ದೇವರು ಎಷ್ಟು ಅಂತ ಕೇಳಿಸ್ಕೊತಾನೆ. ಇವ್ರಿಗೆ ವರ ಕೊಟ್ಟು ಕೊಟ್ಟು ಪಾಪರಾಗಿ ಅವನೇ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದ್ಬಿಟ್ಟಿದಾನೋ ಏನು. ಅಯ್ಯೋ ಬಿಡ್ತಾನ. ಯಾರಿಗೆ ಏನು ಬಿಡ್ತೋ ಇಲ್ವೋ, ಆದರೆ ನಮ್ಮ ಶಾರದೆಗೆ ವಿದೇಶದ ಋಣ ಬಿಡ್ತು ಜಾನು. ಹಾ, ಶಾರದಾ ಬರಾಕತ್ತಾಳನ? ವಾ, ಬರಬ್ಬರೇ ಆತ್ ನೋಡು. ಆಕಿ ನೋಡ್ದ ಬಹಳ ವರ್ಷಗಳಾತ. ಅವ್ವರಿಗೆ ಆಕಿಗೆ ಜಗಳನ್ನ ಮುಗಿಯಂಗಿಲ್ಲ ನೋಡ್ ರಾಜು. ಕಿತ್ತಾಡೋದಕ್ಕೆ ಮನುಷ್ಯರಿಗೆ ಅನೇಕ ಕಾರಣ ಇರುತ್ತೆ. ಹಾಗೆ ಒಂದಾಗೋದಕ್ಕೂ ಕಾರಣ ಹುಡುಕೋಬೇಕು ಜಾನು. ಈಗ ಹೇಳೋ ವಿಷಯ ನಿನಗೆ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ಕಿವಿ ನಿನ್ನ ಕಡೆ ಅದಾವು, ಹೇಳ. ಶಾರದಾ ಅವಳ ಮಗಳ ಮಿಂಚು ಜೊತೆ ಈ ಊರಿಗೆ ಬಂದ್ಬಿಡ್ತಿದ್ದಾಳೆ. ಆಕಿ ಬಂದ್ರ ಒಂದ್ ವಾರ ಇದ್ದು ಹೋಗ್ತಾಳ, ಹೌದಲ್ಲ? ನೀನೋ ನಿನ್ನ ತಲೆಯೋ, ಹೇಳಿದ್ದು ಹೇಳ್ದಂಗೆ ನಿನ್ನ ತಲೆ ಒಳಗಡೆ ಇಳಿಯೋದೇ ಇಲ್ವಲ್ಲ. ಶಾರದನಿಗೆ ವಿದೇಶದ ಋಣ ಮುಗೀತು ಅಂದೆ. ಶಾರದಾ ಈ ಸಾರ್ತಿ ಊರಿಗೆ ಬಂದರೆ ವಾಪಸ್ ಹೋಗೋದಿಲ್ಲ, ಇಲ್ಲೇ ಇದ್ದುಬಿಡ್ತಾಳೆ. ಬರಬ್ಬರೇ ಆತ್ ನೋಡು. ಅಲ್ಲ ರಾಜು, ಶಾರದಾ ಬಂದ್ರ ಇದ ಮನೆಗೆ ಇರ್ತಾಳ? ಇಲ್ಲ ಜಾನು, ಅವಳು ಸ್ವಾಭಿಮಾನಿ. ನನ್ನ ಥರ ಪರಾವಲಂಬಿ ಅಲ್ಲ. ನನಗೆ ಮಾತೃಶ್ರೀ ದುಡ್ಡು ಕೊಟ್ಟರೆ ಬದುಕಿನ ಬಂಡಿ ಸಾಗುತ್ತೆ. ಅವಳದು ಹಾಗಲ್ಲ. ಅವಳ ಗಂಡ ಒಳ್ಳೆ ಡ್ರೈವರು, ಚೆನ್ನಾಗಿ ಜೀವನ ನಡೆಸ್ತಾನೆ. ಹಂಗಲ್ಲ ರಾಜು, ಶಾರದಾ ಬಂದ್ರ ಈ ಮನೆಗೆ ಇರ್ತಾಳಿಲ್ಲ ಅಷ್ಟು ಹೇಳು. ನೀವೆಲ್ಲ ಪೆಕರಾಗಳು. ನನ್ನ ಮಾತೇ ಅರ್ಥವಾಗೋದಿಲ್ಲ ನಿಮಗೆ. ಅದು ಬ್ರಾಕೆಟ್ ಒಳಗಿನ ಮಾತು. ಶಾರದೆ ಬಂದರೆ ಅವಳದೇ ಆದ ಬೇರೆ ಮನೇಲಿ ಇರ್ತಾಳೆ. ಇದೋ ಬ್ರಾಕೆಟ್ ಹೊರಗಿನ ಮಾತು. ನಿನಗೆ ಅರ್ಥವಾಗಿದ್ರೆ ಸಂತೋಷ, ಆಗದಿದ್ರೆ ನಿನ್ನ ಹಣೆ ಬರ. ಬರಬ್ಬರೇ ಆತ್ ನೋಡು, ತಿನ್ನು. ಜಾನು ಯಾಕೆ ಒಂಥರ ಆಡಿದ್ಲು? ಹೇ, ಅವಳಿಗೆ ಎರಡು ಥರ ಆಡೋದಕ್ಕೆ ಬರೋದಿಲ್ವಲ್ಲ. Cheers.
ಎಷ್ಟು ಕೊಬ್ಬು ನೋಡು ನಿಮ್ಗೆ. ಒಂದು ಫೋನು ಮಾಡಲ್ಲ. ಮುಹೂರ್ತ ಬೇರೆ ದೂರ ಇದೆಯಂತೆ. ಈಗ ಏನ್ ಮಾಡೋದು? ಹ ಏನಂದ್ರಿ? ನಾನೇ ಫೋನ್ ಮಾಡ್ಬೇಕಾ? ಮೊದ್ಲ ಹೇಳೋದಲ್ವಾ? ತವಕ ತಲ್ಲಣ ಮತ್ತೆ ಪ್ರೀತಿ ಹುಟ್ಟಿದೆ ಮೇಡಮ್ಗೆ. ಬಲೆ ಬೀಸಿರೋನು ಈ ಅರ್ಜುನ್ ಆದ್ಮೇಲೆ ಪ್ರೀತಿ ಹುಟ್ಟಲೇಬೇಕು. ಹಲೋ, ಯಾರು ಮಾತಾಡ್ತಿರೋದು? ಇಷ್ಟು ಬೇಗ ಫೋನ್ ನಂಬರ್ನ ಕಿತ್ತಾಕ್ಬಿಟ್ರಾ? ನಾನು ಹರಿಣಿ. ಗೊತ್ತು, ಸುಮ್ಮನೆ ಚೋಕ್ ಕೊಟ್ಟಿದ್ದು, ಅಷ್ಟಕ್ಕೆ ಗಾಬರಿ ಆಗ್ಬಿಟ್ಯಾ? ಅಲ್ಲ, ಭಯನೇ ಆಯ್ತು. ತಮಾಷೆ ಅನ್ನಿಸ್ತಿಲ್ಲ. ನೀವೇನಾದ್ರೂ ನನ್ನನ್ನು ಮರ್ತರೆ ಸಹಿಸಕ್ಕಾಗಲ್ಲ. ನೀವು ಕೊಟ್ಟು ದೊಡ್ಡ ಚೋಕನ್ನೇ ನಾನು ಅರಗಿಸ್ಕೊಂಡಿರ್ಲಿಲ್ವಾ? ಮತ್ತೆ ಹಳೆದೆಲ್ಲ ಮಾತಾಡಂಗಿಲ್ವಂತೆ. ಹಳೆ ವಿಷಯಗಳು ನೆನಪಿದ್ರೆ ಮಾತ್ರ ಮುಂದಿನ ಜೀವನ ನೆಟ್ಟಿಗೆ ಮಾಡೋಕ್ಕಾಗೋದು. ನೀವ್ ಹೇಳೋದು ಸರಿನೇ. ಮೊದ್ಲು ನಿಮ್ ಕುಟುಂಬನ ಕಳ್ಕೊತೀನಿ ಅನ್ನೋ ಭಯ ಇರ್ತಿತ್ತು. ಈಗ ನಿಮ್ಮನ್ನ ಮುಂದಕ್ಕೆ ಹೇಳಿ. ನನ್ನ ಕಳ್ಕೊಳಕ್ ತಯಾರಿಲ್ಲ ನಾನು. ನಿಮ್ಮನ್ನ ಮೊದ್ಲಿಗಿಂತ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತೀನಿ. ಇದೇ ಬೇಕಾಗಿದ್ದು ನನಗೆ. ನನ್ನನ್ನು ಬಿಟ್ರೆ ಬೇರೆ ಪ್ರಪಂಚ ಕಾಣಬಾರ್ದು ನಿನಗೆ. ನಾನೆಷ್ಟು ಅದೃಷ್ಟವಂತೆ ಅಲ್ಲ. ತಪ್ಪಿ ಹೋಗ್ತಿದ್ದ ಭಾಗ್ಯ ಮತ್ತೆ ಸಿಕ್ಕಿದೆ. ಅರ್ಜುನ್, ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತಿದೆ. ಬಂದ್ಬಿಡಿ. ನಾನು ಹುಡುಗಿ, ಇಷ್ಟು ರಾತ್ರಿಲಿ ಹೇಗೆ ಬರೋಕ್ಕಾಗತ್ತೆ? ನಾನು ಹುಡುಗ, ಬರ್ಬೋದು. ಬಂದ್ಬಿಡ್ಲಾ? ನೋ, ಮದುವೆ ಆಗೋವರೆಗೂ ಗ್ಯಾಪ್ ಇರಲೇಬೇಕು. ಅಷ್ಟರಲ್ಲಿ ಟೀನಾನೋ ಮೋನಾನೋ ಬಂದು ಅರ್ಜುನ್ ಹಾಗೆ ಹೀಗೆ ಅಂದರೆ ಟೆಸ್ಟ್ ಮಾಡ್ತಿದ್ದೀರಾ? ನಾನು ಯಾರನ್ನೂ ನಂಬಲ್ಲ. ನಿಮ್ಮನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ಮಾಡಿದ ತಪ್ಪನ್ನ ಮತ್ತೊಂದ್ಸರಿ ಮಾಡಲ್ಲ. ನಿಮ್ಮನ್ನ, ನಿಮ್ಮ ಪ್ರೀತಿನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತೀನಿ. ಬಟ್ ನಾನು ನಿನ್ನನ್ನು ಬೀದಿಗೆಳಿತೀನಿ. ನನ್ನ ಪ್ರೀತಿಲಿ ನಿಮ್ಮನ್ನ ಸದಾ ನಗ್ನಗ್ತಾ ಸಂತೋಷದಿಂದ ಇರೋ ಹಾಗೆ ನೋಡ್ಕೋತೀನಿ. ನಾನು ನಿನ್ನ ಸುಖ ಸಂತೋಷನ ಕಿತ್ತು ಬಿಸಾಕಿ ಬರೀ ಹಿಂಸೆ ಪಡಬೇಕು ಹಾಗೆ ಮಾಡ್ತೀನಿ. ನಾನು ಯಾವತ್ತೂ ಮನೆ ಒಡೆಯೋ ಸೊಸೆ ಆಗಲ್ಲ. ನೀನು ಯಾವ ಸಂಬಂಧಕ್ಕೂ ಲಾಯಕ್ಕಾಗಿರ್ಬಾರ್ದು ಹಾಗೆ ಮಾಡ್ತೀನಿ. ಇನ್ಯಾವತ್ತೂ ನಿಮ್ಮನ್ನ ಅನುಮಾನಿಸಲ್ಲ. ಅಬ್ಬಾ, ಇಷ್ಟು ನಂಬಿಕೆ ಇದ್ರೆ ಸಾಕು ಬಿಡಿ. ಪ್ರಪಂಚ ಮುಳುಗಿದ್ರೂ ಯೋಚನೆ ಇಲ್ಲ. ನಿಮ್ಮನ್ನ ಈಗಲೇ ನೋಡಬೇಕು. ಏನು ಮಾಡಲಿ? ಫೋನ್ ಇಡಿ, ಕಣ್ಣು ಮುಚ್ಕೊಳ್ಳಿ, ನಾನು ಕಾಣ್ತೀನಿ. ಇದು ಮೋಸ. ಇಷ್ಟು ದಿನ ನೀವು ನನ್ನನ್ನು ಆಟ ಆಡಿಸಿದ್ರಿ, ನಿಮ್ಮ ಚಾನ್ಸ್ ಮುಗೀತು. ಈಗ ನಾನು ನಿಮ್ಮನ್ನು ಆಟ ಆಡಿಸ್ತೀನಿ. ನಾನು ಅನುಭವಿಸಿದ ನೋವು ಏನು ಅಂತ ನಿಮಗೂ ತಿಳಿಲಿ. ಓಕೆ, ಬಾಯ್. ಹಲೋ, ನಾನಿನ್ನು ಮಾತಾಡಬೇಕು. ಅಯ್ಯಪ್ಪ ದೇವ್ರ, ಆ ಶಾರದಾ ಈ ಊರಾಗ ಬಂದು ಇದ್ಬಿಟ್ರೆ ಮುಂದೆ ನನ್ನ ಗತಿ ಹೆಂಗಪ್ಪ ಶಿವನ? ಶಾರದಾಗೂ ಬೇಸರ ಆಗ್ದಂಗೆ, ಸರೋಜಿನಿ ಅವ್ವರಿಗೂ ಬೇಸರ ಆಗ್ದಂಗೆ ಏನೋ ಒಂದು ಯೋಚನೆ ಮಾಡಿ ನಿರ್ಧಾರ ಮಾಡಿಟ್ಟಿದ್ದೆ. ಇಷ್ಟು ವರ್ಷ ಎಲ್ಲ ಚಲೋ ಇತ್ತು. ಆಕೆ ಈಗ ಬಂದು ನನಗೆ ಪ್ರಶ್ನೆ ಕೇಳಿದ್ರೆ ನಾ ಏನಂತ ಉತ್ತರ ಕೊಡಲಿ? ವರ್ಷಕ್ಕೊಮ್ಮೆ ಬಂದಾಗೆಲ್ಲ ಆಕೆ ಕೇಳಿದ ಪ್ರಶ್ನೆಗೆ ಏನೇನೋ ಸುಳ್ಳು ಹೇಳಿ
ಸುಧಾರಿಸಿ ಕಳಿಸ್ತಿದ್ದೆ. ಆಕೆ ಇಲ್ಲೇ ಬಂದು ಜೀವನ ಪೂರ್ತಿ ಇದ್ಬಿಟ್ರೆ ನನಗತ್ತೆ ಹೆಂಗಪ್ಪ ದೇವ್ರೆ? ಆ ಶಾರದನ ಪ್ರಕಾರ ನಾ ತಪ್ಪು ಮಾಡೀನಿ, ನನ್ನ ಪ್ರಕಾರ ನಾ ಸರಿನಾ ಅದೀನಿ. ದೇವ್ರೆ ಏನಪ್ಪ ಈ ರಗಳೆ?